ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಶರತ್ ಲೋಹಿತಾಶ್ವ ಅವರ ಹೆಂಡತಿ ಸುಚಿತ್ರಾ ಅವರ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ. ನೀವು ಅಡುಗೆ ಮಾಡೋದ್ರಲ್ಲಿ ಈಗ ಎಷ್ಟೇ ಹೊರಗಡೆ ಊಟ ಮಾಡಿ, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಇರ್ತಾರೆ ಶರತ್ ಅವರು, ಶೂಟಿಂಗ್ ಅದು ಇದು ಅಂಥೇಳಿ. ಮನೆ ಊಟ ತುಂಬ ಇಷ್ಟ ಆಗ್ತಿರುತ್ತೆ ಆ ಟೈಮಲ್ಲಿ. ಸೊ ನೀವು ಮಾಡಿದ್ರಲ್ಲಿ ಏನು ಇಷ್ಟ ಶರತ್ ಅವ್ರಿಗೆ? ಇಲ್ಲಿ ನಾನು ಮಾಡಿದ್ದು ಅಂತ ಏನು ಹೇಳೋಕೆ ಹೋಗಲ್ಲ, ಯಾಕೆಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಅತ್ತೆ ನೀವೆಲ್ಲ ಸೇರಿ ಮಾಡ್ತೀರಾ? ಶರತ್ ಅವರ ತಮ್ಮ, ಅವ್ರ ಫ್ಯಾಮಿಲಿ ಎಲ್ಲ ಇದ್ದೀವಿ. ಇಟ್ಸ್ ಅ ಜಾಯಿಂಟ್ ಫ್ಯಾಮಿಲಿ. ಮನೆಯಲ್ಲಿ ಎಲ್ಲರೂ ಅಡುಗೆ ಮಾಡ್ತೇವೆ, ಇನ್ಕ್ಲೂಡಿಂಗ್ ನಮ್ಮ ಮಾವನೂ ಅಡುಗೆ ಮಾಡ್ತಾರೆ. ಅವರು ತುಂಬ ಒಳ್ಳೆ ಕುಕ್. ಸೊ ಆ್ಯಂಡ್ ಶರತ್ ಈಸ್ ಅ ವೆರಿ ಫುಡ್ಡಿ. ಅವ್ರಿಗೆ ತುಂಬಾ ಇಷ್ಟ ಊಟ ಮಾಡೋದು, ವೆರೈಟೀಸ್ ತುಂಬ ಇಷ್ಟ. ಹಾಂ, ತುಂಬ ಇಷ್ಟ. ಹಾಗಾಗಿ ದಿನ ಒಂದು ಅಡುಗೆ ನಮ್ಮ ಮಾವಂದಂತೂ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಎಲ್ಲ ಥರದ್ದು ಊಟನೂ ಅವ್ರು ಇಷ್ಟಪಡ್ತಾರೆ. ಇದಿಷ್ಟ ಇಲ್ಲ ಅಂತ ಹೇಳೋಕೆ. ನೀವೇನಾದರೂ ಸ್ಪೆಷಲಿ ನೀವು ಮಾಡೋದ್ರಲ್ಲಿ ಈ ಥರ ಚೆನ್ನಾಗಿ? ನಾನು ರೊಟ್ಟಿಗಳು ತುಂಬ ಮಾಡ್ತೀನಿ. ರೊಟ್ಟಿ ಇಷ್ಟ ಆಗುತ್ತೆ. ಪಲ್ಯ ಬಂದರೆ ಮಾವ ಪಲ್ಯ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಮೇಯ್ನಾಗಿ ಅತ್ತೆ ತಿಂಡಿಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ಬಿಸಿಬೇಳೆ ಬಾತು ಅವ್ರ ಫೇವ್ರೆಟ್ಟು. ಅತ್ತೆ ಮಾಡಿದ ಬಿಸಿಬೇಳೆ ಬಾತು ತುಂಬ ಇಷ್ಟ. ಇವಾಗ ಅವರೆಕಾಳು ಸೀಸನ್ ಅಂತ ಅವರೆಕಾಯಿ ಅಂತ ಇರ್ತಾರೆ. ಸೊ ತುಂಬ ಇಷ್ಟ ಅವ್ರಿಗೆ. ಯಾವುದು ಅವರು ಬಿಡಲ್ಲ ಅಂತ ಹೇಳಲ್ಲ, ತುಂಬ ಎಂಜಾಯ್ ಮಾಡಿ ತಿಂತಾರೆ. ಉಪ್ಪು ಹುಳಿ ಖಾರ ಅಂತ ಗೊತ್ತಾಗಲ್ಲ, ಬಟ್ ಎಂಜಾಯ್ಸ್ ದ ಫುಡ್. ಏನು ಕೊಟ್ಟರು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಓಕೆ, ನಿಮಗೆ ಶರತ್ತಲ್ಲಿ ಇಷ್ಟ ಆಗೋ ಗುಣ ಹೇಳಿದ್ರಿ. ಅವ್ರಿಗೆ ನಿಮ್ಮಲ್ಲಿ ಏನಾದರೂ ಒಂದು ಗುಣ ಇಷ್ಟ ಆಗಿರುತ್ತೆ, ನಿಮ್ಮ ಹತ್ರ ಹೇಳಿರ್ತಾರೆ, ಏನು ಇಷ್ಟ ನಿಮ್ಮಲ್ಲಿ ಅವ್ರಿಗೆ? ಯಾವುದು ಹೇಳಿಲ್ಲ ಇಂಥ ಗುಣ ನಂಗೆ ಇಷ್ಟ ಅಂತ. ಬಟ್ ಏನು ಅಂದರೆ, ನಾನು ಸ್ವಲ್ಪ ಸಿಟ್ಟು. ನನಗೆ ಅವರಿಗೆ ಸಿಟ್ಟು ಬರೋಲ್ಲ, ನನಗೆ ತುಂಬ ಸಿಟ್ಟು ಬರುತ್ತೆ. ಹಾಗಾಗಿ ಅವರು ಆವಾಗ ನೆನಪಿಸ್ತಾ ಇರ್ತಾರೆ, ನಾನು ನಿನ್ನ ಗಂಡ ಕಣೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ. ಬಟ್ ಬಹುಶಃ ಏನೋ ನೀವು ಅವ್ರನ್ನೇ ಕೇಳಬೇಕಾಗತ್ತೆ ಅನಿಸುತ್ತೆ. ಹಾಗಾಗಿ ಇಷ್ಟಪಟ್ಟು ಮದುವೆ ಆಗಿರೋದ್ರಿಂದ ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡು. ಸುತ್ತಿ ಬಳಸಿ ಏನೂ ಮಾತಾಡೋಕ್ಕೆ ಹೋಗಲ್ಲ. ಜಗಳ ಎಲ್ಲರ ಜೊತೆನೂ ಹಾಡ್ತೀನಿ ಮನೆಯಲ್ಲಿ. ಬಹುಶಃ ಇಷ್ಟ ಆಗಿರ್ಬೋದು ಏನೋ ಗೊತ್ತಿಲ್ಲ. ಸೊ ಆ್ಯಂಡ್ ಮೇನ್ ಥಿಂಗ್, ಎನಿ ಸಿಚುಯೇಷನ್ ಇದ್ದರೂ, ಫೈನಾನ್ಷಿಯಲ್ ಥಿಂಗ್ಸ್ ಇರ್ಬೋದು ಅಥವಾ ಅವ್ರದ್ದೇನೇ ಕೆಲಸ ಇದ್ರೂ ಐ ಹ್ಯಾಂಡಲ್ ಇಟ್. ಸೊ ಅವ್ರಿಗೆ ಅದೊಂದು ಕಾನ್ಫಿಡೆನ್ಸು, ನಾನಿಲ್ಲ ಅಂದರೂ ಅವಳು ನೋಡ್ಕೊತಾಳೆ ಅಂತ. ಅಂದರೆ ಬ್ಯುಸಿ, ಅವ್ರ ಶೆಡ್ಯೂಲ್ಸ್, ಅವ್ರು ಇದರಲ್ಲಿ ಬ್ಯುಸಿ ಆಗಿದ್ರು ಐ ವಿಲ್ ಟೇಕ್ ಕೇರ್ ಆಫ್ ಹಿಸ್ ವರ್ಕ್. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಖುಷಿ ಆಗುತ್ತೆ ಅಂತ, ಚೆನ್ನಾಗಿರುತ್ತೆ, ಎಲ್ಲರೂ ಇರ್ತೀವಿ. ಸೊ ನಿಮಗೇನು ಅನ್ಸುತ್ತೆ? ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕುಟುಂಬದ ಬಗ್ಗೆ ಹೇಳೋದಾದರೆ? ಇಲ್ಲ, ಈಗ ಏನಾಗಿದೆ, ಟ್ರೆಂಡೇ ಚೇಂಜ್ ಆಗಿದೆ. ಇಂಡಿಪೆಂಡೆಂಟ್ ಆಗಿ ಇರಬೇಕು, ಸೆಪ್ರೇಟ್ ಆಗಿರಬೇಕು ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಎಲ್ಲರಿಗೂ ವಾಪಸ್ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರಬೇಕು. ಅತ್ತೆ ಮಾವ ಅಥವಾ ಅವರ ಅಣ್ಣ ತಮ್ಮ ಅವರೆಲ್ಲ ರಿಲೇಟಿವ್ಸ್ ಫ್ಯಾಮಿಲೀಸ್ ಜೊತೆ ಇರಬೇಕಂತಲೇ ಈಗಿನ ಟ್ರೆಂಡ್ ಹೊಸದು ಬರ್ತಾ ಇರೋದು. ಯಾಕೆಂದರೆ ನನ್ನ ಏಜ್ ಇದರಲ್ಲಿರೋರನ್ನ ತುಂಬ ಡಿಸ್ಕಸ್ ಮಾಡ್ತೀವಿ. ಅಲ್ಟಿಮೇಟ್ಲಿ ಅಲ್ಲಿಗೆ ನಾವು ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್. ಸೊ ಖುಷಿ ಸಿಗುತ್ತೆ. ಏನಂದರೆ ನಮ್ಮ ರೆಸ್ಪಾನ್ಸಿಬಿಲಿಟೀಸು ಶೇರ್ ಆಗ್ತಾ ಹೋಗುತ್ತೆ, ನಮ್ಮ ವರ್ಕ್ ಲೋಡು ಶೇರ್ ಆಗುತ್ತೆ, ಕಾಂಪ್ರಮೈಸ್ ಆಗ್ತೀವಿ ಎಷ್ಟೊಂದು ವಿಚಾರಕ್ಕೆ. ಎಲ್ಲ ಇರುತ್ತೆ, ಸಂತೋಷನೂ ಇರುತ್ತೆ, ಫೈಟ್ ಇರುತ್ತೆ, ಎಲ್ಲ ಇಂಥ ಬೆಂಗಳೂರು ಅಂತ ಸಿಟಿಲಿ. ಸೊ ಆ ಥರ ಫ್ಯಾಮಿಲಿ ಇದ್ದಾಗ ಚೆನ್ನಾಗಿರುತ್ತೆ ಒಂಥರ. ಖಂಡಿತ. ಇಲ್ಲಾಂದರೆ ಈಗ ರೀಸೆಂಟಾಗಿ ಅವರು ಒಂದು 20-25 ಡೇಸ್ ಡೆಲ್ಲಿ ಕಲ್ಕಟ್ಟ ಟ್ರಿಪ್ ಮಾಡಿದ್ರು, ಅತ್ತೆ ಮಾವ ಎಲ್ಲರೂ. ಸೊ ಆ್ಯಂಡ್ ನನ್ನ ಕೋ-ಸಿಸ್ಟರ್ ಡೆಲಿವರಿ ಆಗಿದೆ, ಅವರು ಚಿಕ್ಕಮಂಗ್ಳೂರಲ್ಲಿದ್ದಾರೆ. ಸೊ ಯಾರೂ ಇಲ್ಲ, ಎಂಟೈರ್ ಮನೆಯಲ್ಲಿ ಇಟ್ ವಾಸ್ ಲೈಕ್ ಎಂಟಿ. ನಾನು, ಹಸ್ಬೆಂಡ್, ಶರತ್ ಮತ್ತು ಮಗ. ಅವ್ರು ವರ್ಕಿಗೆ ಹೋದರೆ ಒಬ್ಬಳೇ, ಮನೆ ಪೂರ್ತಿ ಖಾಲಿ ಹೊಡಿತಾ ಇದೆ. ಲೈಕ್ ನಾನು ನನ್ನ ಕೆಲಸದವ್ರ ಹತ್ರ ಹೇಳ್ತಾ ಇದ್ದೆ, ನೋಡಮ್ಮ ಇಲ್ಲ ಜಗಳ ಆಡಿದ್ರೂ ಜೊತೆಗೆ ಇರಬೇಕು, ಏನು ಸಂತೋಷ ಇದ್ರೂ ಜೊತೆಗೆ ಇರಬೇಕು, ಇಲ್ಲ ಅಂದರೆ ಏನಾಗುತ್ತೆ, ಒಂಟಿತನ ಕಟ್ತಾ ಹೋಗುತ್ತೆ. ಸೊ ಅದನ್ನು ಒಂದು 10 ವರ್ಷದಿಂದ ನಮ್ಮ ಮಾವ ನಮಗೆ ಹೇಳೋರು. ಈಗ ವಿ ಹ್ಯಾವ್ ಸ್ಟಾರ್ಟೆಡ್ ರಿಯಲೈಸಿಂಗ್. ಓಕೆ, ಮಾವ ಕೂಡ ಹಿರಿಯ ನಟರಾಗಿದ್ದರು. ಸೊ ಶರತ್ ಅವರ ಪಾತ್ರಕ್ಕೆ ಬರೋಕ್ಕಿಂತ ಮುಂಚೆ ಅವ್ರ ಪಾರ್ಟ್ ಎಲ್ಲ ಇಷ್ಟ ಆಗ್ತಿತ್ತಾ ನಿಮಗೆ? ಅವ್ರ ಫಿಲಮ್ ಎಲ್ಲ ನೋಡಿದ್ದೀರಾ? ತುಂಬ ನೋಡಿದ್ದೀವಿ, ಅವ್ರ ಫಿಲಮ್ಸ್ ಎಲ್ಲ ನೋಡಿದ್ದೀವಿ. ನಾವು ಸ್ಕೂಲಲ್ಲಿ ಓದಬೇಕಾದ್ರೆ ಎಲ್ಲರಿಗೂ ನಾವು ಇಂಟ್ರೊಡ್ಯೂಸ್ ಮಾಡ್ಕೊತಿದ್ದಿದ್ದೆ ಹಾಗೆ, ನಮ್ಮ ಮಾವ ಅವರು ಗೊತ್ತಾ, ನಮ್ಮ ಮಾವ ಅವರು ಅಂತ ಹೇಳ್ತಾ ಇದ್ವಿ. ಸೊ ಇಷ್ಟ ಆಗುತ್ತೆ, ಅವ್ರ ಪಾತ್ರಗಳೆಲ್ಲ ಇಷ್ಟ ಆಗುತ್ತೆ. ಈಗ ಮೊಮ್ಮಗ ನೋಡ್ತಾ ಇರ್ತಾನೆ, ಅವರು ಕರೆದು ತೋರಿಸ್ತಾರೆ, ನೋಡ್ಬಾ ನಾನು ಚಿಕ್ಕವನಾದಾಗ ಮಾಡಿದ ಪಾತ್ರ ಹೆಂಗಿದೆ ಅಂತ. ನೋಡ್ತೀವಿ, ತುಂಬ ಅವ್ರದ್ದೆಲ್ಲ ಮುಕ್ಕಾಲು ಸಿನಿಮಾಗಳನ್ನ ನೋಡಿದ್ದೀವಿ. ಏನು ನಿಮಗೆ ತುಂಬ ಇಷ್ಟ ಆಗಿತ್ತು ಈ ಫ್ಯಾಮಿಲಿಯಲ್ಲಿ? ಏನು ಇಷ್ಟ ಆಯಿತು ನಿಮಗೆ ಓವರಾಲ್ ಆಗಿ? ಮದುವೆಗಿಂತ ಮುಂಚೆ ಇಲ್ಲಿ ಓದ್ತಾ ಇದ್ದೆ ನಾನು, 3 years ಇದ್ದೆ ಓದಬೇಕಾದ್ರೆ. ಸೊ ಹಾಗಾಗಿ ನನಗೆ
ಅತ್ತೆ ಮಾವ ಕಸಿನ್ಸ್ ಇರೋರೆಲ್ಲ ಚೆನ್ನಾಗೇ ಪರಿಚಯ ಇತ್ತು. ತುಂಬ ಕ್ಲೋಸಾಗೇ ಇದ್ವಿ ಎಲ್ಲರೂ. ಪ್ಲಸ್ ಅದಕ್ಕಿಂತ ಮುಂಚೆನೂ ಅಷ್ಟೇ ಎವ್ರಿ ಹಾಲಿಡೇಸ್ ನಾವು ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಇಲ್ಲೇ ವಿ ಯೂಸ್ ಟು ಸ್ಪೆಂಡ್ ಟೈಮ್. ಹಾಗಾಗಿ ಅಂಥ ಕಷ್ಟ ಅನ್ನಿಸ್ತಾ ಇರಲಿಲ್ಲ. ಇವ್ರಿಗೆ ಗೊತ್ತು ಇವ್ರಿಗೆ ಗೊತ್ತಿಲ್ಲ ಎಲ್ಲ ಆಮೇಲೆ ಇವತ್ತೂ ಅಷ್ಟೇ ಮನೇಲಿರೋ ಎಲ್ಲ ಸ್ವಿಚಸ್ ಎಲ್ಲ ನನಗೆ ಗೊತ್ತಿರೋಷ್ಟು ಇವನ್ ಶರತ್ಗೂ ಗೊತ್ತಿಲ್ಲ, ಮನೇಲಿ ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅಷ್ಟೊಂದು ನಾನು ಇನ್ವಾಲ್ವ್ ಆಗಿದ್ದೆ ಮನೆಯಲ್ಲಿ, ಗೊತ್ತಿತ್ತು. ಮದುವೆ ಆಗಿ ಏನೋ ಜಸ್ಟ್ ಗೃಹ ಪ್ರವೇಶ ಅಷ್ಟೇ ಆಗಿತ್ತು, ಹಾಲು ನೋಡಿ ಬಂದಿದ್ರು, ನಾನು ನೀಟಾಗಿ ಪಾತ್ರೆ ತೊಗೊಂಡು ಹಾಲು ಹಾಕಿಸ್ಕೊಳಕ್ಕೆ ಹೋಗಿದ್ದೆ. ಸೊ ಹೊಸ್ದು ಅಂತ ಅನ್ನಿಸ್ಲಿಲ್ಲ. ಆವತ್ತಿನ ದಿನ ರಾತ್ರಿ ಊಟ ಲೈಕ್ ಇವರು ಕೆಲಸಕ್ಕೆಲ್ಲ ಏನೋ ಮತ್ತೇನೋ ಹೊರಗಡೆ ಹೋಗಿದ್ರು, ಒಂದು ದಿನ ಆದಮೇಲೆ ಏನೋ ವಾಟೆವರ್. ಸೊ ಹೋದಾಗ ಅಷ್ಟೇ ಅತ್ತೆ ಹೇಳಿದ್ರು, ನೀನು ಕಾಯಕ್ಕೆಲ್ಲ ಹೋಗಬೇಡ, ನಿನ್ನೆಷ್ಟು ನೀನು ಊಟ ಮಾಡು, ಅವ್ನು ಬರ್ತಾರೆ ಅವ್ರು ಊಟ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಏನು ಹೊಸದು ಅನ್ನಿಸ್ಲಿಲ್ಲ, ಇಟ್ ವಾಸ್ ನಾರ್ಮಲ್. ನಾನು ಅವ್ರ ಹತ್ರ ಹೇಳಿ ಅವರಿಂದ ಸಪೋರ್ಟ್ ತೊಗೊಂಡು ಬೆರೆಯೋ ಅಂಥ ಏನು ಟೈಮ್ ತೊಗೊಳ್ಳಿಲ್ಲ. ಸೊ ಅವ್ರನ್ನ ಚೆನ್ನಾಗಿ ಪರಿಚಯ ಇರೋದ್ರಿಂದ, ಗೊತ್ತಿರೋದ್ರಿಂದ, ಆಗಲೇ ತುಂಬ ವರ್ಷದಿಂದ ನೋಡಿರೋದ್ರಿಂದ ಈಸಿ ಆಯಿತು ಅಂತ ಏನು ಕಷ್ಟ ಅನ್ನಿಸ್ಲಿಲ್ಲ. ಓಕೆ ವೀಕ್ಷಕರೇ, ನಿಮಗೆಲ್ಲ ಗೊತ್ತು ಶರತ್ ಲೋಹಿತಾಶ್ವ ಅವರು ವಿಭಿನ್ನ ಪಾತ್ರಗಳಲ್ಲಿ ಮಾಡಿದ್ದಾರೆ ಚಲನಚಿತ್ರಗಳಲ್ಲಿ. ಅವರ ಪಾತ್ರಗಳಲ್ಲಿ ಸುಚಿತ್ರಾ ಅವರಿಗೆ ಯಾವ್ದು ಇಷ್ಟ, ಯಾವ ಪಾತ್ರ ಮಾಡಬೇಕು ಅಂತ ಇವರು ಅಂದ್ಕೊಂಡಿದ್ದಾರೆ. ಮತ್ತಷ್ಟು ಮಾತಾಡೋಣ ಈ ಬಗ್ಗೆ ಚಿಕ್ಕ ಬ್ರೇಕ್ನ ನಂತರ.